ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಅಕ್ಟೋಬರ್ 11ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. 2025ರಲ್ಲಿ ವಿಶ್ವದ 10 ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಜಪಾನಿನ ಟೋಕಿಯೋ ನಗರವು ಅಗ್ರಸ್ಥಾನದಲ್ಲಿದೆ. ಆ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಗಳಿಸಿದ ನಗರ ಯಾವುದು? ಸರಿಯಾದಂತಹ ಉತ್ತರ ದೆಹಲಿ. ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಪರಸ್ಪರ ಕಾನೂನು ಸಹಾಯ ಒಪ್ಪಂದವನ್ನು MLAT ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟಿ ಜಾರಿಗೆ ತಂದಿದೆ? ಸರಿಯಾದಂತಹ ಉತ್ತರ ಸಿಂಗಾಪುರ. ಇತ್ತೀಚೆಗೆ ಭಾರತಕ್ಕೆ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೆಲಸಕ್ಕಾಗಿ 2025ರ ISSA ಇಂಟರ್ನ್ಯಾಷನಲ್ ಸೋಷಿಯಲ್ ಸೆಕ್ಯುರಿಟಿ ಅಸೋಸಿಯೇಷನ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದಂತಹ ಉತ್ತರ ಸಾಮಾಜಿಕ ಭದ್ರತೆ. ಇತ್ತೀಚೆಗೆ NIELIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಜಿಟಲ್ ಯೂನಿವರ್ಸಿಟಿ ಪ್ಲಾಟ್ಫಾರ್ಮ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಸರಿಯಾದಂತಹ ಉತ್ತರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ MSME ಸೇವಾ ಪರ್ವ 2025 ಪರಂಪರೆಯಿಂದ ಬೆಳವಣಿಗೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದಂತಹ ಉತ್ತರ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ. ಇತ್ತೀಚೆಗೆ ಯೂನಿಯನ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡವರು ಯಾರು? ಸರಿಯಾದಂತಹ ಉತ್ತರ ಆಶಿಷ್ ಪಾಂಡೆ. ಟಾಟಾ ಏರ್ಬಸ್ ಭಾರತದ ಮೊದಲ ಖಾಸಗಿ ವಲಯದ H125 ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿಯ ಲೈನನ್ನು ಎಲ್ಲಿ ಪ್ರಾರಂಭಿಸುತ್ತದೆ? ಸರಿಯಾದಂತಹ ಉತ್ತರ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ವೇಮಗಲ್ನಲ್ಲಿ. ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟವು 2030-31ರ ವೇಳೆಗೆ ಯಾವ ದ್ವಿದಳ ಧಾನ್ಯಗಳಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿಯನ್ನು ಪ್ರಾರಂಭಿಸಿದೆ? ಸರಿಯಾದಂತಹ ಉತ್ತರ ತೊಗರಿ, ಚನ್ನಂಗಿ, ಹೆಸರು, ಬಟಾಣಿ, ಕಡಲೆ ಮತ್ತು ಉದ್ದು. ಪ್ರಕೃತಿ ಅಧ್ಯಯನದ ಪ್ರಕಾರ ಇಂಗಾಲದ ಫಲೀಕರಣದಿಂದಾಗಿ ಮರಗಳ ಗಾತ್ರ ಎಲ್ಲಿ ಬದಲಾಗುತ್ತಿದೆ? ಸರಿಯಾದಂತಹ ಉತ್ತರ ಅಮೆಜಾನ್ ಮಳೆಕಾಡು. ಇತ್ತೀಚೆಗೆ 2025ರ ISSF ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ಜೂನಿಯರ್ ವಿಶ್ವಕಪ್ನಲ್ಲಿ 26 ಪದಕಗಳೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ ಯಾವ ಸ್ಥಾನವನ್ನು ಸಾಧಿಸಿದೆ? ಸರಿಯಾದಂತಹ ಉತ್ತರ ಮೊದಲನೇ. ಇತ್ತೀಚೆಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸುವರ್ಣ ಮಹೋತ್ಸವ ಆಚರಣೆಗಳು ಎಲ್ಲಿ ನಡೆದವು? ಸರಿಯಾದಂತಹ ಉತ್ತರ ನವದೆಹಲಿ. ತಮಿಳುನಾಡಿನ ಸ್ರೇಸನ್ ಫಾರ್ಮಾಸ್ಯೂಟಿಕಲ್ಸ್ ತಯಾರಿಸಿದ ಕೆಮ್ಮಿನ ಸಿರಪ್ನಲ್ಲಿ ಯಾವ ವಿಷಕಾರಿ ರಾಸಾಯನಿಕವು ಮಾರಕ ಮಟ್ಟದಲ್ಲಿ ಇರುವುದು ಕಂಡುಬಂದಿದೆ? ಸರಿಯಾದಂತಹ ಉತ್ತರ ಡೈಥಿಲೀನ್ ಗ್ಲೈಕಾಲ್. ಪ್ರತಿ ವರ್ಷ ವಿಶ್ವ ಬಾಹ್ಯಾಕಾಶ ವಾರವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದಂತಹ ಉತ್ತರ ಅಕ್ಟೋಬರ್ 4ರಿಂದ 10ರವರೆಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.
ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.